ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇರೋದು 8 ಗಂಟೆ. ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಸೋಮವಾರ ಇವತ್ತು. ಸೋಮವಾರ ಫ್ರೆಶ್ ಮೈಂಡ್ ಇರುತ್ತೆ. ಫ್ರೆಶ್ ಮೈಂಡ್ ಅನ್ನೋದಕ್ಕಿಂತ ಅಯ್ಯೋ ಮತ್ತೆ ಶುರು ಆಯಿತಾ, ಸ್ಯಾಟರ್ಡೆ ಸಂಡೇ ಸ್ವಲ್ಪ ರೆಸ್ಟ್ ಆಯಿತು ಅಂತಂದರೆ ಮಂಡೇ ಮತ್ತೆ ಶುರು ಆಯಿತು. ಆಫೀಸ್ಗೆ ಹೋಗೋರ್ಗಿನ್ನ ಮನೆಯಲ್ಲಿ ನಾವು ಹೌಸ್ ವೈಫ್ ಕೊಡೋ ರೊಟೀನ್ ಇದೆಯಲ್ಲ, ಮತ್ತೆ ತಿಂಡಿ ಮಾಡು, ಅಡುಗೆ ಮಾಡು, ಮನೆ ಕ್ಲೀನ್ ಮಾಡು, ಆರಾಮ ಮಾಡು, ಇದು ಅದು ಮತ್ತೆ ಶುರು ಆಯಿತು ಅಂತ ಹೇಳ್ಬೋದು. ಸೊ ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಕುಶಿಮಾ, ಪರಿ ಮತ್ತು ಸೋಮ್ 3 ಜನನು ವಾಕಿಂಗ್ ಹೋದರು. ಅವರನ್ನು ನಂಗೆ ಕಳಿಸ್ಕೊಟ್ಬಿಟ್ಟು ನಾನು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅನ್ನೋದು ಹಾಗೆ ತೋರಿಸ್ತೀನಿ, ಚಿಕ್ಕ ಕ್ಲಿಪ್ಪಿಂಗ್ಸ್ ಹಂಗೆ. ಬನ್ನಿ ಮತ್ತು ಬ್ಲಾಗ್ ಶುರು ಮಾಡೋಣ. ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಂದ್ಕೊತಾ ಇದ್ದೀನಿ ಸೇಮ್ ನಾರ್ಮಲ್ ರೊಟೀನ್, ಬೆಳಗ್ಗೆ ತಿಂಡಿ ಏನು ಮಾಡ್ತೀನಿ, ಹೇಗಿರುತ್ತೆ ದಿನ ಪೂರ ಅನ್ನೋದು. ಸೊ ಇದೊಂಥರ ನಾನೇ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡ್ಬೋದು ಎಲ್ಲ ಫ್ರಿಡ್ಜಲ್ಲಿ ಏನೇನಿತ್ತು ಎಲ್ಲ ತೆಗ್ದುಬಿಟ್ಟಿದ್ದೀನಿ ಫ್ರೆಂಡ್ಸ್. ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಜೊತೆ ಯಾಕೆ ಸೋಮವಾರ ಡ್ರೈ ಕಸ ವೆಟ್ ಕಸ ಎರಡೂ ಹಾಕಬೇಕು, ಅದಕ್ಕೋಸ್ಕರ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಡೆ ಬಂದು ಸೋಯಾ ಚಂಕ್ಸ್ ನೆನೆ ಹಾಕಿದ್ದೀನಿ, ತರಕಾರಿ, ಮೆಂತ್ಯ, ಆಮೇಲೆ ಬೀನ್ಸು, ಕ್ಯಾರೆಟು ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ನಾನು ನೋಡಲ್ಲಿ ಯಾವುದೋ ಸಂದಿ ಸಿಗಾಕೊಂಬಿಟ್ಟಿದೆ, ಸ್ವಲ್ಪ ಇದಾಗಿದೆ, ಅದನ್ನು ಕ್ಲೀನ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಇನ್ನೊಂದಷ್ಟೆಲ್ಲ ಹಾಳಾಗಿದೆ, ಅದೆಲ್ಲ ಇವಾಗ ಡ್ರೈ ಕಸಕ್ಕೆ ಹಾಕಬೇಕು. ಈ ಕಡೆ ಬಂದು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕಿ ಈರುಳ್ಳಿ ಒಗ್ಗರಣೆ ಮಾಡಿದ್ದೀನಿ. ಇವಾಗ ಬಂದು ಇದಕ್ಕೆ ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಅಂತ. ನಮ್ಮ ಸೋಮ್ಗೆ ಸೋಯಾ ಚಂಕ್ಸ್ ಇಷ್ಟ, ನನಗಿಷ್ಟ ಇಲ್ಲ. ಅವ್ರು ಏನಾದರೂ ರೈಸ್ ಐಟಮ್ ಮಾಡಬೇಕಂದ್ರೆ ಇದನ್ನು ಹಾಕು ನಿಖಿತ ಅಂತಾರೆ. ನನಗದು ಏನು ಮರ್ತೇ ಬಿಡ್ತೀನಿ ಹಾಕೋದನ್ನು, ಯಾಕಂದ್ರೆ ನಂಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ನಾನು ಮರ್ತೇ ಬಿಡ್ತೀನಿ. ಸೊ ಇವತ್ತು ಹಾಕೋಣ ಇದು ಅಂತ ಹೇಳ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಾಡ್ತಾಯಿರೋದು ಪಲಾವು, ಮೆಂತ್ಯ ಬಾತು, ಸೋಯಾ ಬಾತು, ಏನೋ ಫ್ರೆಂಡ್ಸ್, ಒಟ್ಟಿನಲ್ಲಿ ಎಲ್ಲ ತರಕಾರಿಗಳನ್ನು ಬೀಳಬೇಕು ಅಷ್ಟೇನೆ. ಏನಂತಾರೆ ಎಲ್ಲರೂ ವಿಟಮಿನ್, ಪ್ರೋಟೀನ್ ಏನೇನಿದೆ ಅದೆಲ್ಲ ಸಿಗಬೇಕು ಅಷ್ಟೇನೆ. ಹಾಗೆ ಜೊತೆಗೆ ಇವಾಗ ಮಶ್ರೂಮ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಮಶ್ರೂಮ್ ಬಂದೈತೆ. ಮಶ್ರೂಮು, ಸೌತೆಕಾಯಿ ಮತ್ತು ಇದು ಬಂದು ಬೆಂಡೆಕಾಯಿ, ಮತ್ತು ಪೂಜೆ ಮಾಡೋಕ್ಕೆ ಬಾಳೆಹಣ್ಣು ಇರಲಿಲ್ಲ. ಅದು ಫಸ್ಟ್ ಟೈಮು ಅಮೆಝಾನಲ್ಲಿ ಫ್ರೆಶಲ್ಲಿ ಅಷ್ಟು ನೀಟಾಗಿ ಕಟ್ ಮಾಡಿ ಕೊಟ್ಟು ಕಳ್ಸೋರೆ. ಪೀಸಾಗಿ ಬಂದುಬಿಡ್ತಾಯಿತ್ತು ಇತ್ತೀಚೆಗೆ, ಹಿಂಗೆ ಕಳಿಸ್ತಾರಲ್ಲ. ಇವತ್ತು ನೀಟಾಗಿ ಒಂದು ಚಿಪ್ ನೀಟಾಗಿ ಕಳಿಸ್ಕೊಟ್ಟವ್ರು. ಅರ್ಧ kg ಹಣ್ಣು ಚೆನ್ನಾಗೈತೆ, ಪೂಜೆ ಗಿಡಕ್ಕೆ ಚೆನ್ನಾಗೈತೆ. ಸೊ ಇವಾಗ ಇದಿಷ್ಟು ಆರ್ಡ್ರ್ ಮಾಡಿದೆ. ಮೊಸರು ಬೇಕಾಗಿತ್ತು, ಸೊ ಮೊಸರು ಕೂಡ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಈ ಕಡೆ ಮಸಾಲೆ ರುಬ್ಬಿದ್ದೀನಿ. ಆ ಮಸಾಲೆ ಹಾಕಿ ಅದಕ್ಕೆ ಒಗ್ಗರಣೆ ಮಾಡಿಬಿಡ್ತೀನಿ ಪಟ ಅಂತ. ಫಸ್ಟ್ ಒಂಚೂರು ಸೋಯಾ ಚಂಕ್ಸ್ ಏನಿದೆ ಇದೆಲ್ಲ ನೀಟಾಗಿ ಒಂಚೂರು ಫ್ರೈ ಆಗಿದೆ ಅಷ್ಟೇ. ತರಕಾರಿನೂ ಆ್ಯಡ್ ಮಾಡಿಬಿಡ್ತೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಎತ್ಕವರೆಕಾಳು ಎಲ್ಲ ತೆಗೆದು ಫ್ರೀಝರಲ್ಲಿ ಹಾಕಿಟ್ಟಿದ್ದೆ. ಎತ್ಕವರೆಕಾಳು, ಸ್ವಲ್ಪ ಬಟಾಣಿ, ಇದನ್ನು ಕೂಡ ಆ್ಯಡ್ ಮಾಡೋದು. ಸೊ ಕಾಳು ಏನಾದ್ರು ಇರಬೇಕಲ್ಲ ಪಲಾವ್ಗೆ ಅಂತ ಹೇಳಿ, ಅದಕ್ಕೋಸ್ಕರ ಅದನ್ನೊಂಚೂರು ಆ್ಯಡ್ ಮಾಡ್ತೀನಿ ತರಕಾರಿಗಳ ಜೊತೆಗೆ. ಸೊ ಆಮೇಲೆ ಹಸಿ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ. ಮಸಾಲೆ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಮಸಾಲೆ ಎತ್ತಿಟ್ಟಿದ್ದೀನಿ. ನನಗೆ ಬೇರೆದಕ್ಕೆಲ್ಲ ಬೇಕಾಗುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕಿ ರುಬ್ಬಿದ್ದೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಬಂದುಬಿಟ್ರು ನಮ್ಮ ಮೇಡಮ್ಮು. ರಾತ್ರಿ ಎಣ್ಣೆ ಎಲ್ಲ ಚೆನ್ನಾಗಿ ಮಲಗಿಸಿದ್ದೆ. ತಲೆಗೆ ಸ್ನಾನ ಮಾಡಿಸ್ಬೇಕು. ಇವಾಗ ಟೈಮ್ ಬಂದು 8 ಗಂಟೆ ಆಗ್ತು. ಇಲ್ಲಿ ನೋಡಿ, ಇಲ್ಲಿ ಈ ಮೇಡಮ್ನ, ಎಲ್ಲಿ ಮೇಡಮು ಬಟ್ಟೆ ತೆಗೆದ್ಬಿಡಿ. ಈ ಮೇಡಮ್ನ ಹೊರಗಡೆ ಕರ್ಕೊಂಡೋಗಿ ಬಂದ್ರಲ್ಲ, ಕರ್ಕೊಂಡೋಗಿ ಬಂದಿದ್ದ ತಕ್ಷಣವೇ ಕಾಲೆಲ್ಲ ಮಣ್ಣೆಲ್ಲ ಆಗಿರುತ್ತಲ್ಲ, ಸೊ ಅವಳಿಗೆ ಮೂತಿ ಆಮೇಲೆ ಕಾಲು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಬಿಡೋದು ಕೆಳಗಡೆ. ಅಲ್ಲಿ ಡೈಲಿ ಇದೊಂದು ರೊಟೀನ್ ನಡೆಯುತ್ತೆ. ಅವಳಿಗೆ ಖುಷಿ, ಫುಲ್ ಖುಷಿ. ಹೊರಗಡೆ ಹೋಗಬೇಕು ಅಂತಂದರೆ ಫುಲ್ ಖುಷಿ. ನಾನು ಕರ್ಕೊಂಡೋಗೋತ್ತೆ, ಜಂಪ್ ಮಾಡ್ತಾಳೆ, ಕತ್ನೋದನ್ನು ಕೊಡ್ತಾಳೆ. ಇದೆಲ್ಲ ರೆಗ್ಯುಲರ್ ತೋರಿಸಿರ್ತೀನಿ ನಾನು ವೀಡಿಯೋದಲ್ಲಿ. ಸೊ ಹಾಗೆ ನಾನು ಇದು ಒಗ್ಗರಣೆ ಮಾಡಿಬಿಟ್ಟು ಪಟ ಅಂತ ಖುಷಿಮಾಗಿ ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಇಲ್ಲಿ ಬಿಸಿನೀರಿಗೆ ಇಟ್ಟಿದ್ದೀನಿ. ಈ ಕಡೆ ಬಿಸಿನೀರು ಆಗಿಬಿಡ್ಲಿ ಬೇಗ ಅಂತ ಹಾಕಿ ಬೇಗ ವಿಷಲ್ ಹಾಕ್ಬಿಡ್ತೀನಿ.
ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಸೋಮ್ಗೆ ಅಂತ. ಆಯಿತು, ಬಟರ್ ಫ್ರೂಟ್ ಜ್ಯೂಸ್. ಹಾಂ, ಈ ಕಡೆ ಸೋಮ್ಗೆ ಪನ್ನೀರ್ ಫ್ರೈ ಬೇಕಾ ಅಥವಾ ಏನು ಮಶ್ರೂಮ್ ಫ್ರೈ ಬೇಕಾ, ಅದಕ್ಕೆ ಪನ್ನೀರ್ ಫ್ರೈ ಬೇಕು ಅಂದರು. ಸೊ ಇವಾಗ ಪನ್ನೀರ್ ಫ್ರೈ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ ಜೊತೆಗೆ ಪನ್ನೀರ್ ಫ್ರೈ, ಒಂದೆರಡು ಚಪಾತಿ ತಿಂದ್ಬಿಟ್ಟು ಪಲಾವ್ನ ರೈಸ್ ಬಾತ್ ಕಟ್ಟಿಸ್ಕೊಂಡು ತೋರಿಸ್ತೀನಿ ಬಂಗಾರು. ಕಾರ್ ಎಲ್ಲಿ ನೋಡಿ ಕಾರ್. ಹೌದಾ, ನೋಡಿ ಎಷ್ಟು ಕಚ್ಚಾಗಿ ಹೋಗ್ತಾಳೆ ಅವಳನ್ನ. ಬರೀ ಏಟ್ ಕೊಡ್ತೀನಿ ನಿಮಗೆ. ಓಕೆ, ಮಸಾಲೆ ಎಲ್ಲ ಹಾಕಿ ಇವಾಗ ನೀರೆಲ್ಲ ಹಾಕಿ ಫುಲ್ಲು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಲಾಸ್ಟಿಗೆ ಲಿಡ್ ಕ್ಲೋಸ್ ಮಾಡ್ತೀನಿ. ಜಾಸ್ತಿ ಸ್ವೀಟ್ ಮಾಡಲ್ಲ, ಇಷ್ಟೇ ಕ್ವಾಂಟಿಟಿನಲ್ಲಿ ಮಾಡೋವಂಥದ್ದು. ಸೋಮ್ ಸ್ವಲ್ಪ, ನಾನು ಸ್ವಲ್ಪ. ನೀವು ತಗೊಳ್ಳಿ, ನನಗೆ ತಗ್ತೀನಿ. ಚೆನ್ನಾಗಿರುತ್ತೆ ಒಂಥರ ಬಟರ್ ಫ್ರೂಟ್. ಸೋಮ್ ಫಸ್ಟಿಂದನೂ ಅವ್ರಿಗೆ ಜ್ಯೂಸ್ ಅಂತ ಬಂದಾಗ ಅದೇ ಇಷ್ಟ ಆಗೋದು. ನಾನು ಮಾತ್ರ ಅಷ್ಟೊಂದು ಇದು ಮಾಡಿ ಲೈಕ್ ಮಾಡ್ತಾರಿಲ್ಲ, ಇತ್ತೀಚೆಗೆ ಲೈಕ್ ಆಗ್ತಾಯಿದೆ. ಯಾಕಂದರೆ ಬಟರ್ ಫ್ರೂಟ್ ಆ್ಯಕ್ಚುಲಿ ಜ್ಯೂಸ್ ಮಾಡ್ಕೊಳಕ್ಕಿಂತ ಹಂಗೆ ಸಪ್ಪೆನೇ ತಿಂದರೂ ಒಳ್ಳೆಯದು. ಆಗಲ್ವಲ್ಲ ಸಪ್ಪೆ ತಿನ್ನೋಕ್ಕೆ, ಅದಕ್ಕೆ ಹಿಂಗೆ ತಿನ್ನೋದು. ತುಂಬ ಹಣ್ಣಾಗಿದ್ದರೆ ಕಹಿ ಬರಲ್ಲ. ಹಾಂ, ಇದು ತುಂಬ ಹಣ್ಣಾಗಿತ್ತು, ಕಹಿ ಬಂದಿರಲಿಲ್ಲ ನೋಡಿ. ಹೀಗೆ ಇದು ಇವಾಗ ಪನ್ನೀರ್ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಪನ್ನೀರ್ ಫ್ರೈ ಸಿಂಪಲ್ ಅಷ್ಟೇ ಮಾಡೋದು. ಸೊ ಸೋಮ್ಗೆ ಈರುಳ್ಳಿ ಉದ್ದುದ್ದು ಕಟ್ ಮಾಡೋಕು ಅಂದರು. ಸೊ ಅದಕ್ಕೋಸ್ಕರ ಇದು ಬಂದು ಪನ್ನೀರು. ಇವಾಗ ಒಗ್ಗರಣೆ ಮಾಡಬೇಕು. ತುಪ್ಪ ಹಾಕಿ ಸ್ವಲ್ಪ ಲೈಟಾಗಿ ಜಿಂಜರ್ ಗಾರ್ಲಿಕ್ಕು ಇದೆಲ್ಲ ಹಾಕಿ, ಜಿಂಜರ್ ಗಾರ್ಲಿಕ್ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಫ್ರೈ ಮಾಡ್ಕೊಳ್ಳೋದು. ಹಂಗೆ ಒಂಚೂರು ಚಪಾತಿ ಇಟ್ಟು ಕಾಸಿಟ್ಬಿಡ್ತೀನಿ. ಒಂದೆರಡು ಚಪಾತಿ ಮಾಡಿ ಪಲಾವ್ ಲಂಚ್ ಬಾಕ್ಸ್ಗೆ ಈ ಚಪಾತಿ, ಅದಕ್ಕೋಸ್ಕರ. ಒಂದು ಸ್ಪೂನಷ್ಟು ಸೋಮ್ ಫೇವ್ರೆಟ್ ತುಪ್ಪ, ಹಾಗೆ ಆನಿಯನ್ ಲೈಟಾಗಿ ಫ್ರೈ ಮಾಡ್ತೀನಿ ಅಷ್ಟೇ, ಜಾಸ್ತಿ ಫ್ರೈ ಮಾಡಲ್ಲ. ಅದ್ರ ಮೇಲೆ ನನಗೆ ಪನ್ನೀರ್ ಹಾಕಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಹಾಕ್ಬಿಟ್ಟು ನನಗೆ ಹುರಿಯೋದಷ್ಟೇ. ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಹುರಿಯೋದು, ಬೇರೆ ಇನ್ನೇನು ಹಾಕೋದಕ್ಕೆ ಲೈಟಾಗಷ್ಟೇ. ಟೊಮೊಟೊ ಆಗಿರ್ಬೋದು ಅದೆಲ್ಲ ಏನಿಲ್ಲ, ಲೈಟಾಗಷ್ಟೇ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ, ಲೈಟಾಗಿ ಸೆಂಟ್ರಿಗೆ ಹಾಕಿದ್ದೀನಿ. ಒಂಚೂರು ಹಸಿ ಮಸಾಲೆ, ಅದು ಹಸಿ ವಾಸನೆ ಹೋಗಲಿ ಅಂತೇಳಿ ಸೆಂಟ್ರಿಗೆ ಹಾಕಿದ್ದೀನಿ. ಆ ಕಡೆ ಈ ಕಡೆ ಈರುಳ್ಳಿ ಫ್ರೈ ಹಾಕ್ತಾಯಿದ್ವಿ ಅಷ್ಟೇ. ಸ್ವಲ್ಪ ಧನಿಯಾ ಕೊಡೋದು, ಸ್ವಲ್ಪ ಚಿಲ್ಲಿ ಪೌಡರು, ಇದಿಷ್ಟನ್ನು ಹುರಿದ್ಬಿಟ್ಟು ಹಾಗೆ ಅದಕ್ಕೆ ಪನ್ನೀರ್ಗಳನ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿದೆ ಪನ್ನೀರು, ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಅಂತ ಹೇಳಿ ಹಾಕಿದ್ರು. 50 ಗ್ರಾಮ್ ಪ್ರೋಟೀನ್ ಇದೆ ಅಂತ. ಇದಕ್ಕೊಂದು ಸ್ವಲ್ಪ ಬೇಕಾದರೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತು ಅಂತ ಅಂದರೆ ರೆಡಿ. ಕೊತ್ತಂಬರಿ ಸ್ವಲ್ಪ ಹಂಗೆ, ಕೊತ್ತಂಬರಿ ಹಾಕೋದು, ಗ್ರೀನ್ ಹಾಕೋದು. ಓಕೆ, ಗಂಡಂಗೆ ಇಷ್ಟ ಅಂದರೆ ನನ್ನ ಗಂಡಂಗೆ ಇಷ್ಟ ಆಗ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕಂತ ನನ್ನ ಯಜಮಾನ್ರಿಗೆ. ಉಪ್ಪು ಹಾಕ್ತೀನಿ, ಲೈಟಾಗಿ ಒಂಚೂರು ಉಪ್ಪು ಹಾಕೋದು ಅಷ್ಟೇ. ಆಮೇಲೆ ಲೈಟಾಗಿ ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ಪನ್ನೀರ್ ಫ್ರೈ ರೆಡಿ. ಚಪಾತಿಗೆ ಮಾಡಿಬಿಟ್ಟು, ಪರೋಟ ಚಪಾತಿ ರೋಲ್ ಥರ ಮಾಡಿಬಿಟ್ಟು ಹಿಂಗೆ ಕೊಟ್ಟರೆ ಸೂಪರ್. ಇದು ಇವಾಗಲೂ ಆಗುತ್ತೆ, ಮತ್ತು ಸಂಜೆ ಬಂದು ಆಫೀಸಿಂದ ಬಂದು ಏನಾದರೂ ಕೇಳ್ತಾರಲ್ಲ ಅವಾಗ್ಲೂ ಆಗುತ್ತೆ. ಅದಕ್ಕೆ ಫುಲ್ಲು ಒಂದು ಪ್ಯಾಕೆಟ್ ಮಾಡಿಬಿಟ್ಟೆ.
ರಾಯ್ತ ರೆಡಿ ಆಯ್ತು ಫ್ರೆಂಡ್ಸ್. ಸೌತೆಕಾಯಿ ತುರಿದು ಕ್ಯಾರೆಟ್ ಹಸಿಮೆಣ್ಸಿಕಾಯಿ ಖುಷಿಮಾ ಬಂದೆ ಇದೆಲ್ಲ ಹಾಕಿ ರಾಯ್ತನೂ ರೆಡಿ ಆಯಿತು. ಸೊ ಸೂಪರ್ ನೋಡಿ. ನಾನು ಬಂದು ಪ್ರಮೋಷನ್ ಅಲ್ಲ, ಅಕ್ಷಯಕಲ್ಪ ಆರ್ಗ್ಯಾನಿಕ್ ಇದು ಕರ್ಡೇ ಯೂಸ್ ಮಾಡೋದು. ನಾವೀಗ ಕಂಪಲ್ಸರಿ ಹಾಲು ಮತ್ತು ಕರ್ಡ್ ಎರಡೂ ಅದೇ ಯೂಸ್ ಮಾಡ್ತೀವಿ. ಆಯ್ತು. ಇವಾಗ ಪಲಾವ್ ರೆಡಿ ಆಯಿತು, ಇದು ರೆಡಿ ಆಯಿತು, ಪನ್ನೀರು ಕೂಡ ರೆಡಿ ಆಯಿತು. ಸೂಪರ್ ಅಲ್ಲ. ಆಮೇಲೆ ಸ್ನಾನಕ್ಕೆ ಹೋಗೋಳೆ, ಅವಳಿಗೆ ಸ್ನಾನ ಮಾಡಿಸಿ ಮಾಡಬೇಕು. ಫುಲ್ ಹೇರ್ ತಲೆಗೆ ಎಣ್ಣೆ ಹಚ್ಚಿದ್ದೀನಲ್ಲ ಅದಕ್ಕೋಸ್ಕರ. ಸೊ ಬಂದು ಇವಾಗ ಆಮೇಲೆ ಚಪಾತಿ ಮಾಡಿ ನಾನು ತಿನ್ನಿಸ್ತೀನಿ. ಬಾಯ್. ಏನು ಪ್ರೀ ರೆಡಿ ಫ್ರೆಂಡ್ಸ್. ಎರಡು ಜುಟ್ಟು ಹಾಕ್ಕೊಂಡು ರೆಡಿ ಆಗ್ಬಿಟ್ಟೈತೆ. ನಮಗೂ ಕೂದು ಉದ್ದ ಬೆಳೆದ್ಬಿಟ್ಟೈತೆ. ಅಯ್ಯೋ ಅಮ್ಮ ಕಟ್ ಮಾಡಮ್ಮ ಅಂತ ಹೇಳ್ತದೆ. ಸ್ಕೂಲಿಗೆ ಬಿಟ್ಕೊಂಡು ನನಗೆ ಕೀರ್ತಿ ಮನೆಗೆ ಸ್ವಲ್ಪ ಪಲಾವ್ ರೆಡಿ ಮಾಡಿದ್ದೀನಿ, ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಇಬ್ರು ಹಾಯ್ ಮಾಡು. ಇಬ್ರು ಸ್ಕೂಲ್ಗೆ ಹೋಗಿಲ್ಲ, ಆಟ ಆಡ್ಕೊಂಡು ಕೂತಾವೆ. ಟಿ ವಿ ನೋಡ್ಕೊಂಡು ಕೂತಿರೋದು, ಆಟ ಆಡ್ಕೊಂಡಲ್ಲ. ಅಲ್ಲ ಫೋನ್ ನೋಡ್ಕೊಂಡು. ಸಾರಿ, ಸ್ಕೂಲ್ಗೆ ಹೋಗಲ್ಲ. ಬಿಟ್ಟು ಬಂದೆ, ಬಿಟ್ಬಿಟ್ಟು ಹಿಂಗೆ ತಗೊಂಡು ಹೋಗ್ರು ಇಬ್ರು ಹಂಗಾದ್ರೆ. ಯಾಕ್ರು ಹೋಗಿ ಹೋಗಿ ನಡ್ಕೊಂಡು ಹೋಗಿ ನಿಧಾನಕ್ಕೆ ಸೈಡಲ್ಲಿ. ಒಬ್ರು ಟೈಮ್ ಆಯ್ತು, ಎದ್ದೋಗು. ಅಪರೂಪಕ್ಕೊಂದ್ಸರಿ ಅದೇ ನಾನು ಇವತ್ತು ಇನ್ನು ಎದ್ದೋನೋ ಸ್ನಾನ ಮಾಡೋನೋ ಇಲ್ವೋ ಅನ್ಕೊಂಡು ಬಂದರೆ ರೆಡಿಯಾಗಿ ಆರಾಮಾಗಿ ಕೂತ್ಕೊಂಡವ್ರೆ. ಒಬ್ರು ಓಡಲ್ಲ. ಅಪ್ಪ ಹೇಳು ಕರ್ಕೊಂಡೋಗಿ ಅಪ್ಪ ಬೇಗ ಅಂತ. ಹಾಂ ಏ ಮಗನೇ, ಅವಳು ನೀವೇ ಕರ್ಕೊಂಡು ಹೋಗ್ತೀರಾ? ಅವಳು ಬರ್ತೀನಿ ಅಂತ ಹೇಳ್ತಾವಳೆ. ಓ ಹಂಗೆ. ನಾನು ನಿನ್ ಜೊತೆನೆ ಬರ್ತೀನಿ ಅಂತ. ಓಹೋ ಬಾಯ್ ಬಾಬ್ರು. ಓಡಿಸ್ತಿ, ಬ್ಯಾಗ್ ತಗೋಗು. ಬೆಳಗ್ಗೆ ಟೈಮು ಸ್ಕೂಲಿಗೆ ಬಿಟ್ಟು ಖುಷಿನ ಒಂದು ವಿಸಿಟು ಮನೆ ಹತ್ರ ಹೋಗಿ ಬರ್ತೀನಿ. ಹಿಂದಿನ ದಿನ ಏನಾದರೂ ಸಂಜೆ ಹೋಗಿಲ್ಲ ಅಂತಂದರೆ ಬೆಳಗ್ಗೆ ಹೋಗ್ತೀನಿ. ಇವಾಗ ಸ್ಟೋನ್ ಕ್ಲಾಡಿಂಗ್ ಹಾಕ್ತಾಯಿದ್ರು ಬ್ಯಾಕ್ ಸೈಡಲ್ಲಿ. ಸೊ ಅದು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಾಯಿದ್ದೆ. ಹಾಕ್ತಾಯಿದ್ರು, ಫುಲ್ ಹಾಕಿದ್ಮೇಲೆ ಹೆಂಗೆ ಬರುತ್ತೋ ನೋಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗೇ ಹಾಕ್ತಾಯಿದ್ರು ನೀಟಾಗಿ. ಇದಕ್ಕೆಲ್ಲ ಚೆನ್ನಾಗಿ ಎಕ್ಸ್ಪರ್ಟ್ಸೇ ಇರಬೇಕು ಅಲ್ವಾ ಹಾಕೋದಕ್ಕೆ. ಸೊ ನೋಡ್ಕೊಂಡು ಮನೆಗೆ ಬಂದೆ. ಕ್ಲೀನಿಂಗ್ ಎಷ್ಟು ಕ್ಲೀನ್ ಮಾಡ್ತಾನೇ ಇರಿ. ನಮ್ಮ ಹೆಣ್ಮಕ್ಳಿಗೆ ಅಂದರೆ ಹೌಸ್ ವೈಫ್ಗಳಿಗೆ ಎಷ್ಟು ಕ್ಲೀನಿಂಗ್ ಮಾಡ್ತಾಯಿದ್ರು ಅದು ಸಾಲ್ತು ಅಂತ ಅನ್ಸೋದಿಲ್ಲ. ಇವಾಗ ಬಂದು ಆಯಿತು. ಇದು ಬಂದು ಬುಧವಾರದ ವ್ಲಾಗ್. ಬುಧವಾರ 19ನೇ ತಾರೀಕು ಇವತ್ತು. ಸೊ ಇವಾಗ ಬಂದು ಪೂಜೆ ಸಮಾಂತರಣ ಸ್ವಲ್ಪ ಅಂತ ಹೇಳಿ ಹೊರಟಿದ್ದೀನಿ. ಖುಷಿಮಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೂಪರ್ ಲಕ್ಕಿ ಹೇರ್ ಕಟ್ ಮಾಡಬೇಕಂತೆ. ಅಮ್ಮ ನನಗೆ ಹೇರ್ ಕಟ್ ಮಾಡು, ಅಮ್ಮ ನನಗೆ ಹೇರ್ ಕಟ್ ಮಾಡು. ಇಲ್ಲಿ ನೋಡಿ ಬೆಳೆದ್ಬಿಟ್ಟೈತೆ ಫುಲ್ಲಲ್ಲಿ. ಅವಳು ಶಾರ್ಟ್ ಇರೋದೆಲ್ಲ ನೋಡೋಳೆ ಯಾವುದೋ ವೀಡಿಯೋದಲ್ಲಿ. ಶಾರ್ಟ್ಸು ಅವಳು ಶಾರ್ಟ್ ಹೇರ್ ಇರ್ತಲ್ಲ ಅದೆಲ್ಲ ನಂಗೆ ಅದೇ ಥರ ಬೇಕು, ನಂಗೆ ಇದು ಬೇಡ, ನೀನು ಯಾವಾಗಲೂ ಜುಟ್ಟಾಕು ಅಂತೀಯಲ್ಲ, ಅದಕ್ಕೆ ನನಗೆ ಬೇಡ ಕಣಮ್ಮ, ನನಗೆ ಕಟ್ ಮಾಡು ಅಂತ. ಇರೋ ಒಂದು ಸ್ವಲ್ಪ ಗೃಹಪ್ರವೇಶ ಎಲ್ಲ ಆಗಲಿ ಯಾವಾಗ ಕಟ್ ಮಾಡ್ತೀನಿ, ಅದಕ್ಕೆ ಬೆಳೆಸ್ತಾ ಇರೋದು ಇರು ಅಂತ ಹೇಳಿದೆ. ಮೇಡಮ್ ಅದಕ್ಕೆ ಓಕೆ ಅಂತ ಹೇಳಿ ಒಪ್ಕೊಂಡವ್ರೆ. ಇವಾಗ ಬಂದು ಇದಕ್ಕೆ ಹೋಗ್ತಾಯಿದ್ದೀನಿ, ಏನು ಪೂಜೆ ಸಮಾಂತರಣ ಅಂತ. ಇವತ್ತು ಬುಧವಾರ ಆಗಿರೋದ್ರಿಂದ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕ್ಲೀನ್ ಮಾಡೋಣ ದೇವ್ರ ಸಾಮಾನೆಲ್ಲ ಇವತ್ತು ಅಂತ ಅಂದ್ಕೊಂಡೆ. ಸೊ ಆಮೇಲೆ ನನಗೆ ನಾಳೆ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವತ್ತು ಏನಾಗುತ್ತೆ ಎಲ್ಲ ಈ ಸರಿ ಬಂದು ನಮ್ಮ ಮನೆ ಹಬ್ಬ ತುಂಬಾ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಹೋಗಿ ಇವತ್ತು ಇನ್ನೊಂದು ಏನಂತಂದರೆ ಇವತ್ತು ರಕ್ಷಿತ್ ಬರ್ತಡೇ ಮತ್ತು ಇವರು ಕೀರ್ತಿ ಇಬ್ರದ್ದು ಬರ್ತಡೇ. ಇಬ್ರಿಗೂ ವಿಶ್ ಮಾಡಿದಾಯಿತು. ರಕ್ಷಿತ್ ಎಲ್ಲ ಹೊರಗಡೆ ಹೋಗಿದ್ದಾನೆ, ಅವನು ಕೇಕ್ ತಂದು ಕಟ್ ಮಾಡ್ಸೋಣ ಅಂತಂದರೆ ನಿಂದೆ ಇವತ್ತು ಖುಷಿದು ಬರ್ಡೇ ಫ್ರೆಂಡ್ಸ್. ಯಾರ್ಯಾರು ಬರ್ತಡೇ ಇರುತ್ತೋ ಅವತ್ತೆಲ್ಲ ಇವಳ್ದು ಬರ್ತಡೇ ಇರುತ್ತೆ. ಇವಾಗ ಬಂದು ಕೇಕ್ ತರೋಣ ಅಂತಂದರೆ ಕೀರ್ತಿಗೂ ಯಾಕೋ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಬೇಡ ನನಗೇನು ಅಂತ ಅವ್ರು ಹೇಳ್ತವ್ರೆ. ಇವಾಗ ರಕ್ಷಿತ್ ಅಂದ್ರೆ ಅವನಮ್ಮ ನನಗೂ ಬೇಡ ಕಣಮ್ಮ, ಇವಾಗ ಅವನಿಗೆ 19 ಇಯರ್ಸು, 20 ಇಯರ್ಸ್ ಆಗಲಿ ಕಣಮ್ಮ, ನೋಡೋಣ ಮುಂದಿನ ವರ್ಷದಷ್ಟೊತ್ತಿಗೆ ಅಂತ ಹೇಳ್ತವನೆ. ಸೊ ಇಬ್ಬರು ಹಿಂಗೆ ಹೇಳ್ತವ್ರೆ, ನೋಡೋಣ ಹೇಗಾಗುತ್ತೆ ಏನಂತ. ಇವಾಗ ನಾನು ಹೊಸ ಮನೆ ಹತ್ರ ಹೋಗಿ ಆಮೇಲೆ ಏನು ಕೆಲಸ ಇವತ್ತಾಗಿದೆ ಅಂತ ನೋಡಿಕೊಂಡು ಆಮೇಲೆ ನಾನು ಏನು ಗಂದಿಗೆ ಅಂಗಡಿಗೆ ಹೋಗಿ ಪೂಜಾ ಸಾಮಾನು ಏನೇನು ಬೇಕೋ ಅದೆಲ್ಲ ತಗೊಬರೋಣ ಅಂತ ಹೋಗ್ತಾಯಿದ್ವಿ. ಈ ಸುಬ್ಬಿ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಕಡೆ ನಿಲ್ಲಕ್ಕಿಲ್ಲ, ಇದು ಬೇರೆ ನನಗೆ ಅದು ಟೆನ್ಷನು. ಸೋಮು ಬರ್ತಾಯಿದ್ದಾರ, ರಕ್ಷಿತ್ ಬಂದ ಊರಿಂದ
ಅದನ್ನೇ ಹೇಳಿಲ್ಲ, ನಿನ್ನೆ ಬಂದ ಅವ್ನು ಊರಿಂದ, ಇವತ್ತು ಬರ್ತಡೇ ಆ ಕಡೆ ಊರಿಂದ ಬಂದ, ಮತ್ತು ಹಬ್ಬ ಬೇರೆ ಇತ್ತಲ್ಲ, ಸೊ ಅದಕ್ಕೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಫೋನು ನಮ್ಮ ಮಮ್ಮಿ, ನಾನು ನಮ್ಮ ಮಮ್ಮಿಗೆ ಕೊಟ್ಟಿದ್ದೆ ಫೋನು, ನನ್ನ ಮಗ ಎತ್ಕೊಬಂದವನೆ, ಅವ್ರ ಮಾವನ ಹತ್ರ ಏನೋ ಇತ್ತಂತೆ, ಅದಕ್ಕೆ ನಮ್ಮ ಅಜ್ಜಿದು ಫೋನ್ ನಮ್ಮ ಅಮ್ಮನೇ ಕೊಟ್ಟಿದ್ದು, ಕೊಡ್ಮಮ್ಮ ನಮ್ಮ ಅಜ್ಜಿ ನೆನಪಿಗಂತೆ ಇಸ್ಕೊಬಂದವನೆ ಅಂತ ಹೇಳ್ತಿದ್ದ. ಫೋನ್ ಫೈನಲಿ ನಮ್ಮ ಮಮ್ಮಿ ಫೋನು ನೋಡಿ, ನಮ್ಮ ಮಮ್ಮಿ ಫೋನೇ ನಮ್ಮ ಮಮ್ಮಿನೇ ಯೂಸ್ ಮಾಡ್ತಾಯಿದ್ದಿ ಫೋನು. ಇದು ಯಾವುದೋ ಪೌಚ್ ಬೇರೆದು ಹಾಕೋರೆ, ನಾನು ಬೇರೆದು ಹಾಕ್ಕೊಟ್ಟಿದ್ದೆ, ಸೊ ನಾನು ಕೊಟ್ಟಿದ್ದೆ. ಮತ್ತು ಏನು ಗೊತ್ತಾ, ನಮ್ಮ ಮಮ್ಮಿ ಜೀವ ಬಿಡೋ 5 ನಿಮಿಷ 10 ನಿಮಿಷ ಮುಂಚೆ ನಮ್ಮ ಮಮ್ಮಿ ನನ್ನ ವ್ಲಾಗೇ ನೋಡಿ ಪ್ರಾಣ ಬಿಟ್ಟಿರೋದು. ಸೊ ಅದೊಂದಲ್ಲಿ ನೆನಪು, ಹೌದಾ, ನೆನಪು ಅದಂಗೆನೇ. ಸೊ ನಮ್ಮ ಸುಬಕ್ಕ ಹಾಯ್, ಲಿಪ್ ಬಾಮ್ನ, ನಿವಿಯಾ ಲಿಪ್ ಬಾಮ್ನ, ಅವಳಿಗೆ ಸ್ಟ್ರಾಬೆರಿ ಅಂದರೆ ಇಷ್ಟ. ಓಕೆ, ಸ್ಟ್ರಾಬೆರಿ ಲಿಪ್ ಬಾಮ್ನ ತಿಕ್ಕೊಂಡು ನೋಡಿ, ಅಯ್ಯೋ ಲಿಪ್ಸ್ಟಿಕ್ ಕೊಡು ಅಂತಾಳೆ. ಅದು ಹಂಗೆ ಅಲ್ವಾ, ಅಮ್ಮಂದು ಯೂಸ್ ಮಾಡ್ತಾರೆ, ಮಕ್ಳನ್ನ ಕೇಳ್ತಾರೆ. ಲಿಪ್ಸ್ಟಿಕ್ ಕೊಡಲ್ಲ ಅಂದೆ, ಲಿಪ್ ಬಾಮ್ ಕೊಟ್ಟಿದ್ದೀನಿ. ಲಿಪ್ ಬಾಮ್ನೇ 30 ಸರಿ ತಿಕ್ಕತ್ತಾ ಇರ್ತಾಳೆ. ಬನ್ನಿ ಇವಾಗ ಹಂಗೆ ಹೋಗಿ ಬರುವ. ರಶಿತ್ ಎಷ್ಟೊತ್ತಿ ಬರ್ತಾನೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹಂಗೇ ಅಲ್ಲಿ ಅವ್ನು ಬಂದರೆ ಹೋಗೋಣ ಜೊತೆಗೆ ಅಂದ್ಕೊಂಡಿದ್ದೆ. ಆಯ್ತಮ್ಮ ಹೋಗೋಣ ನಡಿ, ಹೋಗೋಣ ಅಂತ ಅಂದ್ಕೊಂಡೆ, ಅವ್ನು ಲೇಟ್ ಆಗುತ್ತೆ, ನಾವು ಹೊಟ್ಟು ಬಂದ್ಬಿಡ್ತೀನಿ. ಎಲ್ಲ ಪಟ್ಟಿ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ಇನ್ನು ಸೆಕೆಂಡ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಲೆವೆಲಿಗೆ ಬಂದಿದ್ದಾರೆ. 2ನೇ ಸರಿ ಪಟ್ಟಿ ಹಾಕ್ತಾ ಇರೋದು. ಆಮೇಲೆ ಮತ್ತೆ ಉಜ್ಜುತ್ತಾರಂತೆ. 2 ಸರಿ ಪಟ್ಟಿನೂ 3 ಸರಿ ಪಟ್ಟಿನೂ ಹಾಕಿ ಆಮೇಲೆ ಚೆನ್ನಾಗಿ ಅದನ್ನು ಉಜ್ಜುತ್ತಾರೆ, ಒಂದು ಲೆವೆಲ್ಗೆ ಬರೋ ಥರ. ಆಮೇಲೆ ಪ್ರೈಮರ್ ಹಾಕ್ತೀವಿ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹೇಳ್ತಾಯಿದ್ದೆ ಬೇಗ ಮಾಡಿ ಅಣ್ಣ ಅಂತ ಹೇಳ್ತಾಯಿದ್ದೆ. ಕೋಜಿಮೈನ ಇಲ್ಲಿ ನಾನು ಸ್ಟೋನು ಕ್ಲಾಡಿಂಗ್ ಹಾಕಿರೋದು ಫುಲ್ ಕಂಪ್ಲೀಟಾಗಿ ಈ ರೀತಿ ಹಾಕಿದರು. 1ನೇ ದಿನದಲ್ಲಿ ಕಂಪ್ಲೀಟ್ ಮಾಡಿದರು, ನಾನು ನೋಡಿರಲಿಲ್ವಲ್ಲ. ಸೊ ಇವಾಗ ಖುಷಿಮಾ ನೋಡಿದ್ಲು, ವಾವ್ ಅಮ್ಮ ಏನಮ್ಮ ಇದು ಅಂತ ಕೇಳ್ತಾಯಿತ್ತು. ಸರಿ ಓಕೆ ಅಂತ ಅಂದ್ಕೊಂಡು ಅಲ್ಲಿ ನೋಡಿಕೊಂಡು ಹೆಂಗೆ ಕಾಣಿಸುತ್ತೆ ವ್ಯೂ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿ ನನಗೆ ಕಂಪ್ಲೀಟಾಗಿ ಒಂದು ಸ್ವಲ್ಪ ಬೇರೆ ಏನೇನೋ ಪ್ಲ್ಯಾನ್ಸ್ ಇದೆ ಈ ಜಾಗದಲ್ಲಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತಾ, ಮತ್ತು ಇಲ್ಲ ವೀಡಿಯೋ ಮಾಡಬೇಕಾಗಲಿ, ಇಲ್ಲ ಫೋಟೋಸ್ ತೆಗಿಬೇಕಾಗಲಿ ಎಲ್ಲ ಚೆನ್ನಾಗಿ ಬರುತ್ತಾ ಅಂತ ಇಲ್ಲ ಹಿಂಗೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಖುಷಿನೆಲ್ಲ ನಿಲ್ಲಿಸಿಸ್ಬಿಟ್ಟು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಕೊಂಡೋಗಿ ಡ್ಯಾಮೇಜ್ ಕಟ್ ಮಾಡ್ತಾಯಿದ್ರು. ಮತ್ತು ಮೇಲೆ ಫಸ್ಟ್ ಫ್ಲೋರೆಲ್ಲ ಸೆಕೆಂಡ್ ಫ್ಲೋರಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾಯಿತ್ತು. ಏನು ಇಷ್ಟೊಂದು ಸೌಂಡ್ ಆಗ್ತಾಯಿದ್ದಲ್ಲ ಅಂತ ಅಂದ್ಕೊಂಡು ಹಾಗೇ ಮೇಲೆ ನೋಡೋಣ ಏನೋ ಮಾಡ್ತಿದ್ದಾರೆ ಅಂತ ಹಾಗೆ ಬಂದೆ. ಬಾಲ್ಕನಿಗೆಲ್ಲ ಫುಲ್ಲು ಫ್ಯಾಬ್ರಿಕೇಷನ್ ವರ್ಕ್ ನಡೀತಾ ಇದೆ ಕಂಪ್ಲೀಟು. ನಾನು ಬಾಲ್ಕನಿಗೆಲ್ಲ ಕಂಪ್ಲೀಟ್ ಅಂದರೆ ಸೆಕ್ಯೂರಿಟಿ ಇರಬೇಕು ಅಂದ್ಬಿಟ್ಟು ಸೊ ಕಂಪ್ಲೀಟಾಗಿ ಈ ರೀತಿ ಗ್ರಿಲ್ ಆಕ್ಸಸ್ ಮಾಡ್ತಾಯಿದ್ದೀನಿ ನಾನು. ಸುಮ್ಮನೆ ಟೆನ್ಷನ್ ಇರೋದಿಲ್ಲ ಅಂತೇಳಿ ಕಂಪ್ಲೀಟ್ ನೋಡಿ ಬ್ಯಾಕ್ ಸೈಡ್ಗೆ. ಸೊ ಅದಕ್ಕೋಸ್ಕರ ಇವಾಗ ಈ ವರ್ಕ್ ನಡೀತೈತೆ. ಸೊ ನನಗೆ ಗೊತ್ತಿಲ್ಲ ಇದು ನಡೀತಾ ಇದೆ ಕೆಲಸ ಅಂತ ಹೇಳಿ. ಸೊ ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಒಂಥರ ಸೇಫ್ಟಿ ವೈಸ್ ಅಂದರೆ ನನಗೆ ಖುಷಿದೆ ಮೇಯ್ನ್. ಇಲ್ಲೆಲ್ಲ ಭಯ ಆಗೋದು ಮಕ್ಕಳದೇ ಅಲ್ವಾ ಮೇಯ್ನು. ಒಂದು ಸೆಕ್ಯೂರಿಟಿ ವೈಸು, ಇನ್ನೊಂದು ಖುಷಿಮಾದು. ಇಲ್ಲಿ ಹೆಂಗೆ ಅಂತಂದರೆ ಒಬ್ರೊಬ್ರು ಒಂದೊಂದು ರೂಮ್ ವಹಿಸ್ಕೊಂಡ್ಬಿಟ್ಟವ್ರೆ. ಪಟ್ಟಿ ಮಾಡೋರೆ ಒಂದು ರೂಮು, ಮತ್ತು ಟೈಲ್ಸ್ ಹಾಕೋರೆ ಒಂದು ರೂಮು, ಸಿವಿಲ್ ಮಾಡೋರೆ ಒಂದು ರೂಮು, ಹಿಂಗೆ ಫುಲ್ ಕಂಪ್ಲೀಟಾಗಿ ಒಬ್ರೊಬ್ರು ಒಂದೊಂದೊಂದು ರೂಮ್ ಎಲ್ಲರೂ ವಹಿಸ್ಕೊಂಡ್ಬಿಟ್ಟವ್ರೆ. ಚೆನ್ನಾಗಿದೆ. ಆರಾಮಾಗಿ ಏನಾದರೂ ಬಟ್ಟೆಗಳು ಒಣಗಾಕೊಳ್ಳೋಕ್ಕೆ ಈಸಿಯಾಗಿ. ಇಲ್ಲೂ ಅಷ್ಟೇ ಆರೋಯ್ತು ಮಾಡೋಯ್ತು ಅದು ಇದು ಅಂತ ಏನಿಲ್ಲ. ಮತ್ತು ನಾನು ಇದನ್ನು ಅಷ್ಟೇ ಸ್ವಲ್ಪ ಗಟ್ಟಿಗೆ ಮಾಡಿಸಿದ್ದೀನಿ. ಇದು ನೋಡಿ ಫುಲ್ಲು ಇದಾಗೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಮಾಡಿಸ್ತಿರೋದು. ಓಕೆ ಚೆನ್ನಾಗಿದೆ. ಅಲ್ಲಿವರೆಗೂ ಕಂಪ್ಲೀಟಾಗಿ ನೋಡಿ ಎಲ್ಲ ಇದಿನ್ನೂ ಮೇಲೆ ಫಿಕ್ಸ್ ಆಗಬೇಕು. ಸೊ ಇಲ್ಲಿ ಬಂದು ನಾವು ಈ ರೂಮಿಗೆ ಮಾತ್ರ ನಾವು ಇಲ್ಲಿ UPVC ವಿಂಡೋ ಕೊಡಿಸಿದ್ದೀನಿ. ಯಾಕಂದರೆ ದೊಡ್ಡ ಬಾಲ್ಕನಿ ಡೋರ್ ಥರ ಬಂದಿರೋದ್ರಿಂದ ಮಾಮೂಲಿ ಡೋರ್ ಆಗಲ್ಲ ಅಂದ್ಬಿಟ್ಟು UPVC ವಿಂಡೋ ಮಾಡಿಸಿದ್ದೀನಿ. ಇದೊಂದು ಇದಕ್ಕೂ ಅಷ್ಟೇ, ಯಾಕೆಂದರೆ ಇಲ್ಲಿಗೆ UPVC ಡೋರ್ ಬಂದು ಇಲ್ಲಿಗೆ ಇದು ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಇದು ಮಾಡಿಸಿದ್ದೀನಿ. ಖುಷಿಮಾ ಅಷ್ಟು ಬೇಗ ನೋಡೋದ್ಲು. ಸೊ ಡೋರು ಅದು ಹೀಗೆ. ಇನ್ನು ಗ್ಲಾಸ್ ಬಂದು ಇಲ್ಲಿ ಗ್ಲಾಸ್ ಫಿಕ್ಸ್ ಆಯಿತು. ಆದರೆ ನಮ್ಮದು ಏನು ಮೇಲ್ಗಡೆ ಕಟ್ಔಟ್ ಸನ್ಲೈಟ್ ಬರುತ್ತಲ್ಲ, ಸೊ ಅಲ್ಲಿಗೆ ಇದು ಗ್ಲಾಸು ಫಿಕ್ಸ್ ಮಾಡಿಸಿರೋದು. ಅಬ್ಬಾ ಫ್ರೆಂಡ್ಸ್, ಇದೇ ಹೆವಿ ಪ್ರೈಸು. ನಮಗೆ ಸಿಕ್ಕಾಬಿಟ್ಟೆ ದುಡ್ಡು ನಮಗೆ ಆಗ್ತಾ ಇರೋದು ಅಂತಂದರೆ ಇದರಲ್ಲೇನೆ ಅಂತ ಅನಿಸುತ್ತೆ. ಒಂದೊಂದು ನಾನು ಅಂದ್ಕೊಂಡೇ ಇರಲಿಲ್ಲ ಈ ಲೆವೆಲಿಗೆ ಇಷ್ಟೊಂದು ದುಡ್ಡಾಗುತ್ತೆ. ನಾನು ಇಮ್ಯಾಜಿನೂ ಕೂಡ ಮಾಡಿರಲಿಲ್ಲ. ಸೊ ಇಷ್ಟು ಆಗ್ತೈತೆ. ಮತ್ತು ಇಲ್ಲೊಂದು ಟೈಲ್ಸ್ ಎಲ್ಲ ಹಾಕಬೇಕು ಇವಾಗ. ಅದನ್ನು ನಾಳೆ ಮಾಡ್ಕೋತಾರೆ ಅಂತ ಅಂದ್ಕೊತೀನಿ ನಾನು.
ಹೀಗೆ ಏನೋ ಮಾಡ್ತಾವ್ರೆ. ಇಲ್ಲೊಂದು ಹಾಕ್ಬೇಕಿದು. ಇದು ಒಟ್ಟಿನಲ್ಲಂತೂ ಸಿಕ್ಕಾಬಿಡೆ ಸೇಫ್ಟಿ. ಇದಕ್ಕೂ ಗ್ರಿಲ್ಲು ಸೇಮ್ಲಿ ಇದೇ ಥರನೇ ನಾನು ಸೇಮ್, ಯಾಕಂದರೆ ಸನ್ಲೈಟು ಬೀಳುತ್ತಲ್ವಾ ಕೆಳಗೆ, ಬಿದ್ದರೆ ಏನಾಗುತ್ತೆ ನಾವೇನೇ ಇಲ್ಲಿ ಪರ್ಗು ಆ ಥರ ಎಲ್ಲ ಕೊಡಿಸಿದ್ರೆ ಅದೇ ಅದ್ರದ್ದು ನೆರಳೇನಾಗುತ್ತೆ ಮನೆ ಒಳಗಡೆ ಎಲ್ಲ ಬಿದ್ದು ಒಂಥರ ಅನಿಸುತ್ತೆ. ಅದಕ್ಕೆ ಜಾಸ್ತಿ ಡಿಸೈನ್ಸ್ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ನಾನು ನಾರ್ಮಲಾಗಿ ಇದೇ ಥರನೇ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿ ಡಿಸೈನು ಆ ಥರ ಎಲ್ಲ ಮಾಡಿಸಿದ್ವಿ. ಒಂದು ನಿಂಗಿಂಗ್ ಸ್ಟ್ರೈಟು, ಇನ್ನೊಂದು ನಿಂಗಿಂಗ್ ಕ್ರಾಸ್ ಸ್ವಲ್ಪ ಡಿಫ್ರೆಂಟಾಗಿ. ಇದನ್ನೆಲ್ಲ ಪೇಂಟ್ ಆಗಿದೆ ಒಂದು ಕೋಟಿಂಗ್ ಮೇಲ್ಗಡೆ ವೈಟು, ಒಳಗಡೆಯಿಂದ ಮಾಡ್ಕೊಳ್ಳಿ ನಿಧಾನಕ್ಕೆ ಅಂತ ಹೇಳಿ. ಕುಸುಮ ಅಷ್ಟೇ ಆಗಲಿ ಹೆಗ್ರು ಹೋದ್ಲು. ಮತ್ತು ಡೋರ್ಸು ಇದು ಅಷ್ಟೇ ಡೋರ್ಸ್ಗಳೆಲ್ಲ ಬಂದಿದ್ದಾವೆ. ಇಲ್ಲಿಗೆಲ್ಲ ಡೋರ್ಸು, ಇಲ್ಲಿಗೆ ಬಾಲ್ಕನಿಗಳಿಗೆ ಡೋರ್ಸ್ ಎಲ್ಲ ಬಂದು ಫಿಕ್ಸ್ ಮಾಡಬೇಕು. ಸೊ ಏನು ಡೋರ್ಸ್ ಏನಾಯ್ತು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನನ್ನ ಮಗಳು ಕೆಟ್ಟಗೆ ಹೋಗಿದೆ, ನೋಡ್ತೀನಿ ಏನು ಮಾಡ್ತಾವಳೆ ಅಂತ. ಭಯ ನನಗೆ ಇಲ್ಲಿ ಬಿದ್ದುಕಿಟ್ಬಿಟ್ರಿ ಅಂತ ಹೇಳಿ. ನೋಡಿ ಎಷ್ಟು ಕಾಣಿಸ್ತೈತೆ. ಹೋಗಿದ್ದೆ ನೀನು? ಯಾವ ಹೊಸ ಮನೆ? ಅಕ್ಕ ಮನೇಲಿ ಹೋಗೋದೋ? ನಾನು ನಿನ್ನ ಹುಡುಕ್ತಾ ಇದ್ದೀನಿ ಖುಷಿ ಅಂತ. ಹಾಂ, ಖುಷಿ ಕೇಳಿಸಿಲ್ವಾ? ಖುಷಿ ಕೇಳ್ತಾ ಇಲ್ಲ ಅಂತೆ. ಖುಷಿಗೆ ಕೇಳಿಸಿಲ್ಲ ಅಲ್ಲ, ಖುಷಿ ಕೇಳ್ತಾ ಇಲ್ಲ. ಸರಿ ಬಾ. ಇದೇನೋ ಗಿಡ ಅನಿಸುತ್ತೆ ಕಣ ಖುಷಿ, ನನಗೂ ಗೊತ್ತಿಲ್ಲ ಇದೇನೋ ಇದು ನೋಡಿ. ಇದು ಏನು ಗಿಡ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನನಗೂ ನೆನ್ಪು ಬರ್ತಾ ಇಲ್ಲ. ಆದರೆ ಇದು ಏನೋ ಗಿಡ ಇದೆ, ಇದು ನೆನ್ಪು ಬರ್ತಲ್ಲ ಏನಿದು ಅಂತ ಹೇಳಿ ಹಾಕಿದ್ದಾರೆ. ಹಸುಗಳು ಬಂದುಬಿಡ್ತವೆ, ಮೇದ್ಬಿಡ್ತವೆ, ಅದೇ ಬೇಜಾರಾದರೆ ಏನು ಇಡೋಕ್ಕಾಗಲ್ಲ. ಸೊ ನೋಡಿ ಸ್ಟೋನ್ ಕ್ಲಾಡಿಂಗ್ ಇಲ್ಲೊಂದು ಕಡೆ ಹಾಕಿದ್ದೀವಿ. ಸೊ ಮಾಡ್ತಾವ್ರೆ, ಇನ್ನು ಪಾಲಿಷ್ ವರ್ಕೆಲ್ಲ ಲಾಸ್ಟಿಗೆ ಆಗೋದು. ಇಲ್ಲೂ ಕೂಡ ಕಂಪ್ಲೀಟಾಗಿ ಮಾಡ್ತಾವ್ರೆ. ಬೇಜಾನ್ ಕೆಲಸ ಇದೆ ಇದೆಲ್ಲ, ಇನ್ನೂ ನೋಡಬೇಕು ಹೆಂಗೆ ಬರುತ್ತೆ ಅಂತ ಹೇಳಿ. ಮತ್ತು ಹಾಗೆ ಪೂಜೆ ಸಾಮಾನು ತರೋಣ ಅಂತ ಹೋದೆ, ಅಲ್ಲಂತೂ ಸಿಕ್ಕಾಬಿಟ್ಟೆ ರಶ್ಶು ಗಂದಿಗೆ ಅಂಗಡಿನಲ್ಲಿ. ಸೊ ಪೂಜೆ ಸಾಮಾನೆಲ್ಲ ತೊಗೊಳ್ತಾಯಿದ್ದೆ, ಒಬ್ರು ತಪ್ಪೊಬ್ರು ಬರ್ತಾಯಿದ್ರು. ನನ್ನ ಮಗಳಂತ ಅದೇ ಎತ್ಕೊಳ್ಳೋದು ಇದು ಎತ್ಕೊಳ್ಳೋದು, ಅವಳಿಗೆಲ್ಲ ಇದೆಲ್ಲ ಹೊಸ ಥರ. ಸೊ ಅಂದರೆ ವರ್ಷವೂ ಮಕ್ಕಳು ಮೈಂಡ್ ಒಂಥರ ಅಲ್ವ. ಅವಳಿನ್ನೂ ಚಿಕ್ಕವಳಿದ್ಲು. ಇವಾಗ ಅಮ್ಮ ಇದೇನಮ್ಮ, ಅಮ್ಮ ಇದು ಯಾಕಮ್ಮ ಅಂತ ಕೇಳುತ್ತೆ. ಸೊ ಅದಕ್ಕಮ್ಮ ಇದಕ್ಕಮ್ಮ ಅಂತೆಲ್ಲ ಹೇಳಿದೆ. ಪೂಜೆ ಸಾಮಾನು ತೊಗೊಂಡು ಹಣ್ಣುಗಳು ತೊಗೊಳಕ್ಕಾಗಲಿಲ್ಲ, ಅಲ್ಲೇ ಟೈಮ್ ಆಗಿಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಪ್ಲ್ಯಾಂಟ್ಸ್ಗಳಂತೂ ಎಷ್ಟೊಂದು ಇಟ್ಟಿದೆ ನಾನು ಮೊದಲು ನಮ್ಮ ಮನೆಯಲ್ಲಿ ಎಲ್ಲ. ಇವಾಗ ಖುಷಿ ಪಾಪದಾಗ ಎಲ್ಲ ಕಿತ್ತಾಕ್ತಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದುಬಿಟ್ಟಿದ್ದೆ. ಇವಾಗ ಸ್ವಲ್ಪ ನೋಡೋಣ ಚೆನ್ನಾಗಿದ್ರೆ ಒಂದೆರಡು ಲಕ್ಷ್ಮಿ ಪಕ್ಕದಲ್ಲೇ ಇಡೋದಕ್ಕೆ 2 ತಗೊಂಡೋಗೋಣ ಅಂತ ಬಂದೆ. ನೋಡ್ತಾ ಇದ್ದೀನಿ. ಬ್ಲಟರ್ಫ್ಲೈ ಎಲ್ಲ ಬಟರ್ಫ್ಲೈ ಎಲ್ಲ कितना प्लांट है भाई? कितना प्लांट? 450 का क्रीपर के जैसा था बड़ा। हाँ तुलसी प्लांट ಇದೆಷ್ಟು? ಬೈತಾರ ಅವರು. ಬಾ, ಅವಾಗಿಂದ ಬಂದಾಗಿಂದ ಮಾತಾಡಬೇಕು ಅನ್ಕೊತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡಬೇಕಂತ ಆಗ್ತಾಯಿಲ್ಲ. ಇವಾಗ ಬಂದು ಎಲ್ಲ ಪೂಜೆ ಸಾಮಾನು ತಂದು ಇಲ್ಲಿ ಇಟ್ಟಿದ್ದೀನಿ. ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಖುಷಿ ಯಾರಂತ ಅಪ್ಪ ಮಗದೀರ ಬಂದ ಇವಾಗ. ಹಾಂ ಹೇ ಪ್ರೀ ಬಾ ಮಗ್ಳಿ ಕಡೆಲಿ. ಇವಾಗ ಬಂದು ಫ್ರೆಂಡ್ಸ್ ಅಲ್ಲಿಂದ ಬಂದಿದ್ದ ತಕ್ಷಣವೇ ಹಾಗೆ ಇವಾಗ ಇಲ್ಲಿ ರವೆ ಉಂಡೆ ಮಾಡೋಣ ಅಂತೇಳಿ ಮಾಡಿಟ್ಬಿಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ತುಪ್ಪ, ಗೋಡಂಬಿ ಮತ್ತು ರವೆ ಹಾಕಿ ಹುರಿತಾ ಇದ್ದೀನಿ. ಇದು ತಳ ಹಿಡಿದಿರೋ ಥರ ನೀಟಾಗಿ ಹುರಿಬೇಕಲ್ಲ, ಸೊ ಅದಕ್ಕೋಸ್ಕರ ರವೆ ಆಲ್ರೆಡಿ ಸ್ವಲ್ಪ ಹುರಿದಿದ್ದೆ. ಇವಾಗ ಮತ್ತೆ ತೆಗೆದು ಇದ್ರ ಪ್ಲೇಟಲ್ಲಿ ಇಟ್ಟು ಮತ್ತು ತುಪ್ಪ ಮತ್ತು ಗೋಡಂಬಿ ಹಾಕಿ ಹುರಿದ್ಬಿಟ್ಟು ಇವಾಗ ಮತ್ತೆ ಹಂಗೆ ಲೈಟಾಗಿ ಹುರಿತಾ ಇದ್ದೀನಿ. ಸೊ ಈ ಕಡೆ ಒಂದು ಕರ್ಜಿಕಾಯಿ ರೆಡಿ ಮಾಡಿದ್ದೀನಿ. ಬೆಲ್ಲ ಹಾಕಿದ್ದೀನಿ, ಸಾರಿ ಟೊಮೆಟೊ ಬೆಲ್ಲ ಹಾಕಿದ್ದೀನಿ. ಹುರ್ಗಡ್ಲೆ, ತೆಂಗಿನಕಾಯಿ, ಕೊಬ್ಬರಿ ತುರಿಯೋದಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕೊಬ್ಬರಿನ ಮಿಕ್ಸಿಲೇ ಪುಡಿ ಮಾಡಿಬಿಟ್ಟೆ. ಎಳ್ಳು,
ಹುರ್ಗಡ್ಲೆ, ಏಲಕ್ಕಿ ಪೌಡರು, ಬೆಲ್ಲ ಇದೆಲ್ಲ ಹಾಕಿದ್ದೀನಿ. ಇದಾಯಿತು, ಕಜ್ಜಿಕಾಯಿಗೆ ರೆಡಿ ಆಯಿತು. ಎಲ್ಲ ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ತಾ ಇರೋವಂಥದ್ದು. ಹಿಟ್ಟು ಇದಕ್ಕೆ ಕಲಸಿಟ್ಟಿದ್ದೀನಿ ಸ್ವಲ್ಪ ಇದಾಗಲಿ ನೆನಲಿ ಅಂತ. ಈ ಕಡೆ ರವೆ ಉಂಡೆಗೆ ಇದನ್ನು ಸ್ವಲ್ಪ ರವೆ ಹುರಿದ್ಬಿಟ್ಟು ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ. ತುಪ್ಪ ಎಲ್ಲ ಇವಾಗ ತರಿಸ್ದೆ, ಎಲ್ಲ ಆರ್ಡ್ರ್ ಮಾಡಿದೆ, ಅಲ್ಲಿ ತೊಗೊಳಕ್ಕಾಗಲಿಲ್ಲ ನನಗೆ, ಅದಕ್ಕೆ ಇವಾಗ ತುಪ್ಪ ಎಲ್ಲ ತರಿಸ್ದೆ. ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ ಇವಾಗ ಆವಾಗಲೇ. ಇದನ್ನು ಖುಷಿನ ಬಿದ್ದೋಯ್ತೆ ಕಣಲ್ಲ, ಬಿದ್ದೋಯ್ತೆ ಮಗ. ಏಕೆ ಕೈ ತೊಳ್ಕೊಳ್ಳೋಕ್ಕೆ ಫುಲ್ ಅಲ್ಲೇ ಡ್ರೆಸ್ ಚೇಂಜ್ ಆಯಿತಾ? ಫುಲ್ ಡ್ರೆಸ್ ಚೇಂಜ್ ಆಗಲೇ ಮೇಡಮ್ದು. ಇನ್ನೂ ಚಕ್ಲಿ ಮಾಡಬೇಕು, ಅದಕ್ಕೆ ನಾನು ಕೂಡ ಎಲ್ಲ ಹಂಗಂಗೆ ಎಲ್ಲ ಅಲ್ಲಲ್ಲೇ ಇದೆ, ಎಲ್ಲ ಕ್ಲೀನ್ ಮಾಡಬೇಕು ಹಂಗಂಗೆ. ಇದು ಕಳ್ಸಕ್ಕೆ ಅಂತ ನಾನೊಂದು ಪಾತ್ರೆ ಬೇಕಾಯಿತು ಫ್ರೆಂಡ್ಸ್, ಅದು ಇರಲಿಲ್ಲ ಈ ಥರ ಕಳಶ ಇದು ಮಾಡೋಕ್ಕೆ. ಲಾಸ್ಟಿಗೆ ನನಗೆ ಈ ಥರ ಇದು ಸಪೋರ್ಟಿವ್ ಆಗಿ ಈ ಥರನೂ ಚೆನ್ನಾಗೈತೆ, ಇದೂ ಚೆನ್ನಾಗೈತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವಾಗ ಇದನ್ನೇ ತಗೊಂಡು ಬಂದೆ. ಇದೆಯಾ, ಇದು ಇಟ್ಬಿಟ್ಟು ಅದ್ರ ಮೇಲೆ ನಾವು ಇದನ್ನು ಹೀಗೆ ಕಳಶನ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಿಂಗೆ ಐಡಿಯಾ ಮಾಡಿರೋದು. ಇವಾಗೇನೆಂದರೆ ಕೊಬ್ಬರಿನೂ ಕೂಡ ಹಾಕ್ತೆ. ಸೊ ಈ ಕೊಬ್ಬರಿನೂ ಅಷ್ಟೇ ಈ ಥರ ತರ್ತರಿಯಾಗೇ ಗ್ರೈಂಡ್ ಮಾಡಿಕೊಂಡೆ ಇದರಲ್ಲಿ. ತುರಿಯೋಕ್ಕೆ ಟೈಮ್ ಬೇಕು ಫ್ರೆಂಡ್ಸ್, ಅದಕ್ಕೆಲ್ಲ ದಿಢೀರ್ ಅಂತ ಆಗೋಲ್ಲ. ಇದು ಲೈಟಾಗಿ ಹಂಗೆ ಅಂದರೆ ರವೆ ಜೊತೆಗೆ ಹಂಗೆ ಲೈಟಾಗಿ ಹುರ್ಕೋತಾ ಇದ್ದೀನಿ. ನಾನು ಯಾವತ್ತೂ ಈ ಥರ ಮಾಡಲ್ಲ, ಇದೇ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಕೊಬ್ಬರಿ ತುರಿನ ರವೆ ಜೊತೆಗೆ ಹಾಕ್ಬಿಟ್ಟು ಹಿಂಗೆ ಹುರಿತಾ ಇರೋದು. ಸೊ ಇವಾಗ ಇದಕ್ಕೆ ಹಂಗೆ ಸಕ್ಕರೆ ಮಿಕ್ಸ್ ಮಾಡಿ, ಸಕ್ಕರೆಯಲ್ಲೇ ಏನು ಪುಡಿ ಮಾಡಲ್ಲ ನಾವು, ಹಂಗೆ ಡೈರೆಕ್ಟಾಗಿ ಹಾಕ್ತೀವಿ. ಅದು ಕರಕರ ನೂರ್ಕ ಕರಕರ, ಕೆಲವೊಂದು ಕಡೆ ಒಂದೊಂದು ಥರ ಹೇಳ್ತಾರೆ, ನೂರ್ಕ ಅಂತಾರೆ, ಕರಕರ ಅನ್ಬೇಕು ಅಂತಾರೆ. ಸೊ ಆ ಥರ ಅಂದರೆ ಆ ಥರ ತಿನ್ಬೇಕಾದ್ರೆ ಚೆಂದ ಅಂತ ಹೇಳ್ಬಿಟ್ಟು ಏನು ಮಾಡಲ್ಲ. ಇವಾಗ ಇದು ಇಷ್ಟು ಫುಲ್ಲು ಮಿಕ್ಸ್ ಆಯಿತು. ಇದು ಕೊಂಚ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಹಾಕಿ ಹಾಲು ಹಾಕ್ಬಿಟ್ಟು ಉಂಡೆ ಕಟ್ಟೋದೆ ಫ್ರೆಂಡ್ಸ್. ಇವಾಗ ಚಕ್ಲಿಗೆ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇವಾಗ ಏನಂದರೆ ಒಂದು ಅರ್ಧ KG ಅಕ್ಕಿ ಹಿಟ್ಟು, ಆಮೇಲೆ ಒಂದು 200 ಗ್ರಾಮಷ್ಟು ಹುರ್ಗಡ್ಲೆ, ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಇದನ್ನು ಫುಲ್ಲು ಕಲಿಸ್ಬೇಕು. ಮತ್ತು ಎಣ್ಣೆ ತುಪ್ಪ ಎರಡು ಸಮನಾದ ಕ್ವಾಂಟಿಟಿನಲ್ಲಿ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಕಲಿಸೋದು. ಇವಾಗ ಎಣ್ಣೆ ಸಮನಾದ ಕ್ವಾಂಟಿಟಿ ಮತ್ತು ತುಪ್ಪ ಎರಡೂ ಇವಾಗ ಬಿಸಿಗಿಟ್ಟಿದ್ದೀನಿ, ಬಿಸಿಯಾಗಿಟ್ಟು. ಸೊ ಆಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಚೆನ್ನಾಗಿ ಬಿಸಿ ಆಗಬೇಕು ಅದು ಒಂಚೂರು. ಸೊ ಖುಷಿಮಾ ಬಾಯ್ಲಿ, ಇವಾಗ ಉಪ್ಪು ಹಾಕ್ಬಿಟ್ಟು ಇದಕ್ಕೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಹಾಕಿ ನೋಡ್ಕೊಂಡು ಕ್ವಾಂಟಿಟಿ ಗೊತ್ತಾಗುತ್ತೆ ನಮಗೆ, ಅದು ನೋಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ. ಅಂದರೆ ಈಗಿನ ಕಲಿಸ್ಬೇಕಾದ್ರೆ ಮಾತ್ರ ಹುಷಾರಾಗಿ ಕಲಿಸ್ಬೇಕು. ಹಂಗೆ ಹಿಂಗೆ ಬಬ್ಬಲ್ ಥರ ಬರ್ತದೆ ಫ್ರೆಂಡ್ಸ್ ನೋಡಿ. ಆಯಿತು, ಇದು ನೀರು ಹಾಕಿ ಆಮೇಲೆ ಚಪಾತಿ ಹಿಟ್ಟಿನ ಲೆವೆಲ್ಗೆ ನಿಧಿಯೋದು ಅಷ್ಟೇ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅರ್ಧ KG ಅಷ್ಟೇ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್. ಇವಾಗ ಇಲ್ಲಿ ಇನ್ನೂ ರವೆ ಉಂಡೆ ಆಯಿತು, ಕಜ್ಜಿಕಾಯು ಫ್ರೈ ಮಾಡಿಬಿಟ್ಟೆ. ಅಪ್ಪ ಕಜ್ಜಿಕಾಯಿ ಮಾಡೋದು ತಿನ್ನೋದು ತುಂಬ ಈಸಿ, ಮಾಡೋದು ಸಿಕ್ಕಾಬಟ್ಟೆ ಸ್ವಲ್ಪ ಕಷ್ಟ. 1 2 3 4 ಇದಾಗ್ಬಿಡ್ತು. ಇವಾಗ ಬಂದು ಎಣ್ಣೆ ಇತ್ತಲ್ಲ, ಇವಾಗ ಕಜ್ಜಿಕಾಯಿ ಮಾಡಾದ್ಮೇಲೆ ನಾನು ಏನೇನೋ ಡಿಸೈನೆಲ್ಲ ಈ ಥರ ಎಲ್ಲ ತಂದೆ, ಇದೆಲ್ಲ ಹಾಕಿ ಡಿಸೈನ್ ಎಲ್ಲ ಮಾಡೋಣ ಅಂತ, ಟ್ರೈ ಮಾಡೋಣ ಅಂತ. ನಿಜವಾಗ್ಲೂ ಆಗಲ್ಲ, ಕಷ್ಟನೇ ಹೇಳ್ಬೇಕಂತಂದರೆ. ಈ ಥರ ಎಲ್ಲ ನಾರ್ಮಲಾಗಿ ಮಾಡಿದೆ, ಒಂದಷ್ಟು ಮಾಡಿದ್ದೀನಿ, ಒಂದು 15 ಆಗೈತೆ, 15-20 ಬೇಜಾನ್ ಆಯಿತು. ಇವಾಗ ಅದು ಒಂದು ರೌಂಡು ಬೂಂದಿ ಖಾರ ಬೂಂದಿ ಮಾಡೋಣ ಅಂತ ಹೇಳಿ, ಖುಷಿಮಾಗೆ ಖಾರ ಬೂಂದಿ ಬೇಕು. ಸೊ ಅವಳು ಕೇಳ್ತಾ ಇರ್ತಾಳೆ, ಅಮ್ಮ ನನಗೆ ಇದು ಬೇಕು. ಅವಳು ಇಷ್ಟಪಡೋದು ಸಿಕ್ಕಾಬಿಟ್ಟು ಇಷ್ಟಪಡ್ತಾಳೆ ಬೂಂದಿ ಖಾರನ. ಆದ್ದರಿಂದ ಬೂಂದಿ ಖಾರ ಮಾಡ್ತಾಯಿದ್ದೀನಿ. ಇದೊಂದು ಬರೀ ಬೂಂದಿ ಖಾರ ಅಷ್ಟೇ, ಬೇರೆ ಎಲ್ಲ ಏನಿಲ್ಲ, ಬೂಂದಿ ಖಾರ ಒಂದೇನೇ. ಹೋಮ್ ಮೇಡ್ ಬೂಂದಿ ಖಾರ ಮಾಡ್ತಾಯಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್, ತುಂಬ ದಿನ ಆಯಿತು ಮಾಡಿ. ಸೊ ಈಗ ಮಾಡ್ತಾಯಿದ್ದೀನಿ, ಪಟ ಅಂತ ಆಗ್ಬಿಡ್ತಿದೆ ಬೂಂದಿ ಕಾಳು ಇದು ಮಾಡೋದು. ಇದೊಂದು ಆಮೇಲೆ ಚಕ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ, ಇದು ಅದೊಂದು ಕಲಿಸಿದೆ ಫ್ರೆಂಡ್ಸ್ ನೋಡಿ. ಆಲೇ ಟೈಮ್ 9 ಗಂಟೆ. ಸ್ವಲ್ಪ ಮಾಡೋಣ ಅಂತ ಅನ್ಕೊಂಡೆ,
ಇಷ್ಟೊತ್ತಾಯ್ತೈತೆ. ಅಯ್ಯೋ ಕತೆ ಅವ ನನ್ನ ಮಗ ಹೇಳ್ತಿದ್ದ, ಯಾಕಮ್ಮ ಮಾಡೋಕೋದೆ ನೀನು, ಸುಮ್ಮನೆ ಅಂಗಡಿಯಿಂದ ತಂದ್ಬಿಡತ್ತಾನೆ ಅಂತ. ಅಲ್ಲ, ನಮ್ಗೆ ಅದು ಮನಸ್ಸು ಒಪ್ಪೋದಿಲ್ಲ, ಅಂಗಡಿಯಿಂದ ತಂದೆಲ್ಲ ಮಾಡೋದಕ್ಕೆ ಮನಸ್ಸು ಒಪ್ಪಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ನಾವೇ ಮಾಡಿದ್ರೇ ಅದು ಹೋಮ್ ಮೇಡ್. ದೇವರಿಗೆ ಅಂದಾಗ ಅದು ಚಂದ ಅನ್ಸಲ್ಲ. ಅದು ನಾವು ಇಲ್ಲಿ ಮಾಡಿದ್ರೇ, ಮನೇಲಿ ಮಾಡಿದ್ರೇ ಅದು ಚಂದ ಅನ್ಸೋದು. ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಜೋರಲ್ಲಿ ಇಟ್ಕೊಬಿಟ್ರೆ ಪಟಪಟ ಅಂತ ಆಗೋಗ್ಬಿಡುತ್ತೆ. ಅಷ್ಟೇ, ಫ್ರೈ ಮಾಡಿದಂಗೆ ಎತ್ತಿಡೋದು ಅಷ್ಟೇ. ಇದಂತೂ ಏನದು ಮಿಕ್ಸರ್ ಆದರೆ ಪ್ರೆಸ್ ಮಾಡಬೇಕು ಆ ಥರ ಎಲ್ಲ ಏನು ಇರೋದಿಲ್ಲ. ಅದಕ್ಕೆ ಹೆಂಗೋ ಎಣ್ಣೆ ಬಿಸಿ ಆಗಿದೆ ಅಲ್ಲ, ಮಾಡಿಟ್ಬಿಡೋಣ ಅಂತ ಅಷ್ಟೇ. ಮತ್ತು ಇವಾಗ ಅರಿಶಿನ ಕುಂಕುಮ ಬರ್ತದೆ, ಲಡ್ಡು ತರಿಸ್ತೀವಿ. ಲಡ್ಡು ಜೊತೆಗೆ ಲಡ್ಡು ಮಾಡೋಣ ಅಂತ ಅಂದ್ಕೊಂಡೆ, ಅದಾಗಲಿಲ್ಲ. ಸೊ ಈ ಏನು ಖಾರ ಬೂಂದಿ ಲಡ್ಡು ಆ ಥರ ಕೊಡ್ಬೋದು. ಅರಿಶಿನ ಕುಂಕುಮ ಬದಲಿಗೆ ಒಂದು ಸ್ವೀಟು, ಒಂದು ಖಾರ ಅನ್ನೋ ಥರ. ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಮನೆಗೂ ಹೋದಂಗೆ ಆಗುತ್ತೆ, ಅರಿಶಿನ ಕುಂಕುಮ ಕೊಟ್ಟಂಗೂ ಆಗುತ್ತೆ ಅಂತ. ಇವಾಗ ಚಕ್ಲಿಗೆ ಹೋಗ್ತಾ ಇದ್ದೀನಿ. ಆಯಿತು, ಇದೊಂದು ಮಾಡಿಬಿಟ್ರೆ ಮುಗೀತು ಫ್ರೆಂಡ್ಸ್ ಕೆಲಸ. ಈಗ ಬಂದೈತೆ, ಸಗದ ಬಂದೈತಲ್ಲ ಇದು, ಮಸ್ತ್ ಒಂದೈತು. ಹೌದೈತಿ, ಇಟ್ಬಿಡ್ತೀನಿ. ಇಷ್ಟೇ ಸಿಂಪಲ್. ನಾನೇನು ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಲ್ಲ, ಜಾಸ್ತಿ ಏನು ಅಂದರೆ ಇಂಗ್ರೀಡಿಯೆಂಟ್ಸ್ನೂ ಹಾಕಲ್ಲ ಫ್ರೆಂಡ್ಸ್. ಸಿಂಪಲ್ ಆಗಿರಬೇಕು, ಆವಾಗಲೇ ಚೆಂದ, ಟೇಸ್ಟು ಚೆನ್ನಾಗಿರ್ತದೆ ಮತ್ತು ಗರ್ಗರಿಯಾಗೂ ಇರ್ತದೆ. ಈ ಉದ್ದಿನಬೇಳೆ ಹಾಕೋದಂತೆ, ಕಡಲೆಬೇಳೆ ಹಾಕೋದಂತೆ ಅದೆಲ್ಲ ಹಾಕಿದ್ರೆ ಏನಾಗುತ್ತೆ ಊಟ ಕಲ್ಲರ್ ಒಂಥರ ಕಪ್ಪಾಗ್ಬಿಡ್ತದೆ ಚಕ್ಲಿದು, ಒಂಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅದೆಲ್ಲ ಏನು ಹಾಕೋದೇ ಇಲ್ಲ. ನೋಡಿ ಸಿಂಪಲ್ ಇಷ್ಟೇ, ನೀಟಾಗಿರುತ್ತೆ, ಚೆನ್ನಾಗೂ ಬಂತು. ಏನು ಇಟ್ಟು ಒತ್ತುವಾಗ ನೀಟಾಗಿದ್ಬಿಟ್ರೆ ಹಿಂಗೆ ಇದು ಮಾಡುವಾಗಲೂ ಈಸಿ. ನಾನು ಈ ಥರ ಒತ್ಕೋತಾ ಇದ್ದೀನಿ. ಚಕ್ಲಿ ಒಳ್ಳು ಹೇಗೆ ಅಂದರೆ ನನಗೆ ಅದೇ ನೆನ್ಪು ಮಾಡ್ಕೋತಾ ಇದ್ದೆ. ನನ್ನ ಮಮ್ಮಿ ಮನೆಗೆ ಹೋಗ್ದಲ್ಲೇ ಇರ್ಬೋದು, ಆದರೆ ಮಮ್ಮಿ ಕಾರ್ಯ ಮುಗಿಸ್ಕೊಂಡು ಬಂದಾಗ ನಾನು ಬರಬೇಕಾದ್ರೇ ನಾನು ಇಲ್ಲಿ ಚಕ್ಲಿ ಒಳ್ಳು ತಗೊಬಂದೆ. ಯಾಕಂದ್ರೆ ನನಗೆ ಬೇಕಿತ್ತು ಚಕ್ಲಿ ಒಳ್ಳು. ನನ್ನ ಫೇವ್ರೆಟ್ ಚಕ್ಲಿ ಒಳ್ಳಿದು ಬ್ರಾಸ್ದು. ಸೊ ಅದು ತಂದ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಅದೊಂದು ಕೊಡ್ತೀನಮ್ಮ ಕೊಡು. ಆಟ ಆಡ್ಕೊಂಡು ಬಂದರು ಮೇಡಮ್, ಡಿಮ್ಯಾಂಡ್ ಮಾಡ್ತಾರೆ. ಅವಳು ಬೂಂದಿ ಖಾರ ನೋಡಿದ್ಲು, ಬೂಂದಿ ಖಾರ ತೋರಿಸ್ಲಿಲ್ಲ. ಹೊಟ್ಟೆ ಶಾಮಿ ಬೂಂದಿ ಖಾರ ಎಲ್ಲ ಮಾಡಿದೆ. ಅಯ್ಯಪ್ಪ, ಇದು ಎಲ್ಲ ಫುಲ್ಲು ಏನು ಕಡಲೆ ಬೀಜ, ಆಮೇಲೆ ಹುರ್ಗಡ್ಲೆ, ಆಮೇಲೆ ಕರ್ಬೇವಿನ ಸೊಪ್ಪು ನೀರು ಕೊಟ್ಬಿಡಪ್ಪ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಬಗೆಯ ತಿಂಡಿಗಳು. ಸೊ ಏನು ಮಾಡಲ್ಲ ಅಂದ್ಕೊಂಡು ಮಾಡಿಬಿಟ್ಟೆ. ಮಾಡಲ್ಲ ಪ್ಲ್ಯಾನ್ ಇರಲಿಲ್ಲ ಫ್ರೆಂಡ್ಸ್. ಇದೆಲ್ಲ ಏನು ಮಾಡ್ಬೋದು, ಜಸ್ಟ್ ಹಣ್ಣು ಹಂಪಲು ಇಷ್ಟು ಮಾತ್ರ ಇಟ್ಬಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೆ. ಆಗಲೇ ಆಗ್ತಲ್ಲ, ನಂಗೆ ಅಲ್ಲೇ ಬ್ಯಾಕ್ ಪೇನ್ ಬರ್ತೈತೆ, ಕಾಲು ನೋವು ಬರ್ತೈತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಅಮ್ಮನ ನೆನೆಸ್ಕೊಳ್ಳೋದು ಮಾಡೋದು ಅಷ್ಟೇ. ಯಾಕೆಂದರೆ ಅಮ್ಮ ನಮಗೆ ಹೊಲ್ದಿದ್ದಾರೆ, ಮಾಡಿದ್ದಾರೆ, ನಮ್ಮ ಏನು ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಹಂಗಿದ್ದಾಗ ನಾವು ಅವರಿಗೆ ವರ್ಷಕ್ಕೊಂದ್ಸರಿ ಮಾಡೋದು ತಪ್ಪಲ್ಲ. ಸೊ ಅಂದ್ಬಿಟ್ಟು ರವೆ ಉಂಡೆ ಏನೇನು ತಿಂಡಿಗಳು ಮಾಡಿದ್ದೀನಿ ಅಂತ ಹೇಳಿ ಇಷ್ಟೇ ನೋಡಿ. ಅರ್ಧ kg ಇಷ್ಟು ಚಕ್ಲಿ ಆಗಿದೆ. ಇದೊಂದು ಅರ್ಧ ಗಂಟೆಗೆ ಮುಗಿಸ್ಬಿಟ್ಟೆ ನಾನು ಇದನ್ನಂತ ಅಷ್ಟೇ. ಇದು ಎಷ್ಟು ಬೇಗ ಆಗೋಯ್ತು, ಇದೊಂದು ಸ್ವಲ್ಪ ಟೈಮ್ ತಗೋತು. ಸೊ ಈ ಥರ ಬಗೆಯ ತಿಂಡಿಗಳು. ನಮ್ಮ ಮೇಡಮ್ದು ಅಲ್ಲೇ ಒಂದು ರೌಂಡ್ ಆಗೋಯ್ತು ತಿಂದು. ಮೇಡಮ್ ಆ ಕಡೆ ಹಿಡಿ ಒಂದು ಸ್ವಲ್ಪ. ಇಲ್ಲಿ ಬೂಂದಿ ಖಾರ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇದನ್ನು ನಮ್ಮ ರಕ್ಷಿತ್ತು ಒಂದು ಬಾಕ್ಸಲ್ಲಿ ಬರೀ ಪ್ಲೇನ್ ಬೂಂದಿ ಬೇಕು ಅಂತ ಹೇಳ್ಬಿಟ್ಟು ಎತ್ತಿ ಇಡ್ಸ್ಕೊಂಡ್ಬಿಟ್ಟಿದ್ದಾನೆ. ಮುಟ್ಟಬಾರ್ದು ಮುಂಗರು. ನೋಡಿ ಫ್ರೆಂಡ್ಸ್, ಇಷ್ಟ ಆಯ್ತಾ ತಿಂಡಿಗಳು ಎಲ್ಲ. ಇವಾಗ ನಾನು ಕೊಡ್ತೀನಿ, ಇದೆಲ್ಲ ಎತ್ತಿಟ್ಬಿಟ್ಟೆ ಮೇಲೆ ಕೊಡ್ತೀನಿ. ಹೋಗಿ ಕೊಡ್ತೀನಿ. ನೀನೇ ನಮ್ಮ ಮನೆ ಲಕ್ಷ್ಮಿ ತಗೋ ಹೋಗಿ. ಫ್ರೆಂಡ್ಸ್ ಇಷ್ಟು ನೋಡಿ, ಇಷ್ಟ ಆಗಿದೆ. ಇವಾಗ ಇದೆಲ್ಲ ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡೋಣ ಅಂತ. ಇದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ ಅಷ್ಟೇ. ತೊಳಿಬೇಕಲ್ಲ, ಅದು ತಲೆನೋವಿರೋದು ಅಂತಂದರೆ ಇವಾಗಂತೂ ಆಗಲ್ಲ ಅನ್ಸುತ್ತೆ. ಐ ಥಿಂಕ್ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇದೊಂದು ಇದಕ್ಕೆ ಚಟ್ಲಿ ಹಾಕಿಟ್ಬಿಡೋಣ ಅಂತ ಅಂದ್ಕೊಂಡೆಲ್ಲ ಹೊಸಿಟ್ಟಿದ್ದೀನಿ. ಕರ್ಜಿಕಾಯಿ ಒಂದಕ್ಕೆ ಹಾಕಬೇಕು, ನೋಡೋಣ. ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಹೊಡೆದಿಲ್ಲ, ಏನಿಲ್ಲ.
ನೀಟಾಗಿ ಬಂದಿದೆ. ನಾನು ಒತ್ತು ಹೋಗಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿ ಬಂದಿದೆ. ಅನ್ನೋದು ಇದಕ್ಕೆ ನಾವು ಮಾಡಿರೋ ಇಷ್ಟು ಓಕೆ. ಊಟ ಮಾಡೋಕೆ ಹೊಟ್ಟೆ ಹಸಿದೈತೆ ನನಗೆ. ಎಷ್ಟು ಟೈಮ್ ಆಗೋಯ್ತು, ಅಲ್ಲೇ ಟೈಮ್ 10 ಏನು 7:30 8 ಗಂಟೆಗೆ ಶುರು ಮಾಡಿದೆ. 8 ಗಂಟೆ ಅನಿಸುತ್ತೆ ಐ ಥಿಂಕ್. 8 ಗಂಟೆ ನಾನು ಇನ್ನೂ ಚಕ್ಲಿಗೆ ಇಟ್ಟು ಮುಗಿತಾ ಇದ್ದೆ. 8 ಗಂಟೆ ಒಂದು 2 ಅವರ್ಸಲ್ಲಿ ಎಲ್ಲ ಕಂಪ್ಲೀಟ್ ಆಗೋಯ್ತು. ಇಷ್ಟು ನೋಡಿ ಸಾಕು. ಹಬ್ಬಗಳಂದರೆ ನಾವೇನು ಹೇಳೋದು, ನಾನು ಹೇಳೋದಂದ್ರೆ ತುಂಬ ನಿಮ್ಮ ಕೈ ಮಾಡೋಕ್ಕೆ ಆಗ್ತಾನೇ ಇಲ್ಲ, ಶಕ್ತಿನೇ ಇಲ್ಲ ಅಂತ ಅಂದಾಗ ನಾನು ಹೇಳೋದು ಅಟ್ಲೀಸ್ಟ್ ಇಷ್ಟಿಷ್ಟೇ ಮಾಡಾದರೂ ಇಡಬೇಕು. ಅಂಗಡಿನಲ್ಲಿ ತಂದು ಮಾಡೋಕ್ಕಿಂತ ಇಷ್ಟಿಷ್ಟೇ ತಂದು ಮಾಡಿದ್ರೆ ಓಕೆ, ಒಂಥರ ಖುಷಿ. ಅಮ್ಮನವ್ರಿಗೆ ಓಕೆ ನಮಗೋಸ್ಕರ ಏನೋ ಒಂಚೂರು ಮಾಡಿದಾರಲ್ಲ ಅಂತ ಅವ್ರಿಗೂ ತೃಪ್ತಿ, ನಾವು ನಮ್ಮ ಕೈಯಿಂದ ಏನೋ ಮಾಡಿ ಅಮ್ಮನವ್ರಿಗೆ ಪ್ರಸಾದ ಕೊಡ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ನಮಗೂ ತೃಪ್ತಿ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ಆಯಿತು ತಿಂಡಿ ಎಲ್ಲ ಮಾಡಿದ್ದು ಕಂಪ್ಲೀಟ್. ಇವಾಗ ಎಲ್ಲ ಹಂಗಂಗೆ ಕ್ಲೀನ್ ಆಯಿತು, ಪಾತ್ರೆಗಳೆಲ್ಲ ಇದೆ. ಬೆಳಗ್ಗೆ ಹುಡ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಊಟ ಹೊಟ್ಟಿ ಓಕೆ ಅಂತ ಅನ್ಸಿದ್ರೆ ನಾನು ಇವಾಗ ಪಾತ್ರೆಗಳನ್ನ ವಾಶ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಬೆಳಗ್ಗೆಗೆ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಅರ್ಧನ್ ಕ್ಲೀನ್ ಅವ್ರನ್ನ ಕರೆಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಬುಕ್ ಮಾಡಿದ್ದೀನಿ ಅನ್ಸುತ್ತೆ, ಕರೆಕ್ಟ್ ಬುಕ್ ಮಾಡಿದ್ದೀನಿ. ನಾನು ತಿಂಗಳಿಗೆ 3 ಟೈಮ್ ಅನ್ನೋ ಥರ ತೊಗೊಂಡಿದ್ದೆ ಅದು. ಸೊ ಅದು ಒಂದು ಬ್ಯಾಲೆನ್ಸ್ ಹಂಗೆ ಇತ್ತು, ತಿಂಗಳಾಗ್ತಾ ಬರ್ತೈತೆ, ತಗೊಂಡೇ ಇರಲಿಲ್ಲ. ಅದಕ್ಕೆ ನಾಳೆ ಗತ್ತಲೆಗೆ 1.5 ಅವರ್ ತೊಗೊಂಡಿದ್ದೀನಿ. ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಟ್ಟು ಹೋಗ್ಬಿಟ್ರೆ ನಂಗೆ ಸಾಕು ಅಂತೇಳಿ ತೊಗೊಂಡಿದ್ದೀನಿ. ಕರೆಕ್ಟು ಅದು ಮಾಡಿಕೊಟ್ರೆ ಅಂದರೆ ಪಾತ್ರೆ ತೊಳೆದು ಇದೆಲ್ಲ ಮಾಡೋಷ್ಟಕ್ಕಾಗಲ್ಲ. ಅದಕ್ಕೆ ನಾನು ಪಾತ್ರೆ ತೊಳ್ಕೊಂಡ್ಬಿಟ್ರೆ ಮಾಡಿಕೊಟ್ಟು ಹೋಗ್ಬಿಡ್ತಾರೆ ಅನಿಸುತ್ತೆ. ಅದಕ್ಕೆ ನೋಡೋಣ ನಾಳೆ ಇನ್ನೊಂದು ಕೆಲಸಗಳು. ಇದು ಜಸ್ಟ್ ಬುಧವಾರದಲ್ಲೇ ಫಸ್ಟ್ ಟೈಮ್ ನಾನು ಈ ಬುಧವಾರನ ಇಷ್ಟು ಕಂಪ್ಲೀಟಾಗಿ ಮುಗಿಸಿರೋದು. ಯಾವಾಗಲೂ ಗುರುವಾರ ಸಂಜೆ ನೋಡಿ ಹಿಂಗೆ, ಆಮೇಲೆ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸೀರೆ ಉಡ್ಸೋಕ್ಕೆ ಶುರು ಮಾಡ್ತಾಯಿದ್ದೆ. ಆಮೇಲೆ 12 ಗಂಟೆ 1 ಗಂಟೆ ಆಗ್ತಿದ್ದೆ, ಹಿಂಗೆ ಟಯರ್ಡ್ ಆಗಿಬಿಡ್ತಿತ್ತು, ಸೊಂಟ ನೋವೆಲ್ಲ, ಆಮೇಲೆ ಸುಸ್ತಾಗಿ ಅಲ್ಲೇ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಿದ್ದೆ, ಹಿಂಗೆಲ್ಲ ಆಗ್ತಿತ್ತು. ಈ ಸರಿ ಹಂಗೆ ಮಾಡ್ಕೊಳ್ಳೇಬಾರ್ದು ಅಂತ ಕಂಪ್ಲೀಟಾಗಿ ಮುಗಿಸ್ಕೊಂಡು ಇಟ್ಬಿಟ್ರೆ ಮುಗೀತಿದೆಲ್ಲ. ನಾಳೆ ಏನಿದ್ರು ಪೂಜೆಗೆ ಹಣ್ಣುಗಳು ಅದೆಲ್ಲ ತೊಗೊಂಬರೋಕೆ ಕರೆಕ್ಟ್ ಆಗುತ್ತೆ, ಪೂಜೆ ಸಮಯದಲ್ಲ ಎತ್ತಿರ್ತೀನಿ. ಸೊ ಓಕೆ, ನಾನು ಆ ಪಾಟು ತಂದೆ ತೋರಿಸ್ತಿಲ್ಲ ಅನಿಸುತ್ತೆ. ಯಾಕೆ ಬರ್ರಿ, ಏನೇ ನಿಮ್ಮಿಬ್ರದ್ದು? ಓ ಕೊಡಮ್ಮ ಅವಳು ಒಂಚೂರು. ಅವಳು ಏನು ವಾಂತಿ ಮಾಡ್ತಾಳ? ಸಂಜೆ ವಾಂತಿ ಮಾಡಿಲ್ಲ ಅದಕ್ಕೆ. ಬೋ ನೋಡಿ ಅಲ್ಲಿ ಅವಳು ಅಲ್ಲೇ ಎತ್ತು ನಿಂತ್ಕೊಂಡು ಅವಳು ಕಿತ್ಕೊಂಡ್ಬಿಡ್ತಾಳೆ ಅಂತೇಳಿ ಇವಳು ಅಲ್ಲೇ ಎತ್ತು ನಿಂತ್ಕೊಂಡು ವಾವ್ ವಾವ್ ಅಂತ ಬುಗ್ಲತೈತಿ. ಏನು ಶುಭಕುಮಾರಿ, ನಾನು ವಾರಿನ ಪಾಟ್ ಇದು ತಂದೆ ನಾನು. ಚೆನ್ನಾಗಿದೆ ಅಲ್ಲ? ಸಾಕು, ಸಿಂಪಲ್ ಸೈಡ್ಗೆ ರೆಡ್ ಇಡೋದಕ್ಕೆ ಗ್ರೀನ್ ಥರ ಸಾಕು ತಂದೆ. ಇಂಡೋರ್ ಪ್ಲ್ಯಾಂಟೇ ಇದು, ಬೇಕಾದ್ರೆ ಹೊರಗಡೆ ತೆಗ್ದಿಡ್ತೀನಿ ಅಷ್ಟೇ. ಸೊ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಬಾಯ್. ಸರಿ ಫ್ರೆಂಡ್ಸ್, ಬಾಯ್. ಬರೀ ಬಾಯ್ ಮಾಡಿ ಮಗಳೇ, ಬಾಯ್ ಮಾಡಿ. ನೀನು ಶಾಮಿ ಚಕ್ಲಿ ಬೇಕಂತ ನೀನು ಶಾಮಿ ಓದಿಗೆ ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೆ ಹೋಗಿ ಊಟ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು. ಬಾಯ್ ಬಾಯ್ ಬಾಯ್.